ಫ್ರೆಂಡ್ಸ್, ಈ ಹೆಣ್ಣು ಮಕ್ಕಳು, ಈ ಹೆಣ್ಣು ಜಾತಿ ಅನ್ನೋದು ಇವರು ಹೆಣ್ಣು ಜಾತಿನೇ ಅಂತ ಅನ್ನಿಸ್ಬಿಡುತ್ತೆ. ಯಾಕೆ ಅಂತೀರಾ? ಯಾವನಪ್ಪ ಇವನು ಈ ರೀತಿ ಹೇಳ್ತಾ ಇದ್ದಾರೆ ಅಂತ ನೀವು ತಿಳ್ಕೋಬಹುದು. ನೋಡಿ, ಇವರು ಒಂದು ಸರಿ ಹೆಣ್ಣು ಜಾತಿನ ಇನ್ನೊಂದು ಸರಿ ನಾನು ಹೇಳ್ತಾ ಇದ್ದೀನಿ, ಆ ರೀತಿ ಅನಿಸುತ್ತೆ. ಯಾಕೆ ಅಂದರೆ ನೋಡಿ, ಇವತ್ತು ಈ 10 ತಲೆ ಇರುವಂತಹ ರಾವಣನ ನಾವು ನೋಡಿಲ್ಲ. ಅದೇ ರೀತಿ ಈ 10 ಕೈ 10 ಕಾಲಿರುವಂತಹ ದೇವತೆಗಳನ್ನ, ದೇವರ ಆರಾಧಕರನ್ನ ನಾವು ನೋಡಿಲ್ಲ. ಅಕಸ್ಮಾತ್ ಇಷ್ಟು ದೇವತೆಗಳು ಈ ಭೂಮಿ ಮೇಲೆ ಬಂದು ಏನಾದರೂ ಕೆಲಸ ಇವ್ರು ಮಾಡೋಂಗಿದ್ದಿದ್ರೆ ಇನ್ಯಾವ ರೀತಿ, ಇನ್ನೆಷ್ಟು ಫಾಸ್ಟಾಗಿ, ಇನ್ನೆಷ್ಟೆಷ್ಟು ಯಾವ್ಯಾವ ಕೆಲಸ ಮಾಡೋರು ಊಹೆ ಮಾಡ್ಕೊಳ್ಳಿ. ಆದರೆ ಇವತ್ತು ಇಷ್ಟು ಕೆಲಸನ ಇವತ್ತು ನಮ್ಮ ಪ್ರೀತಿಯ, ನಿಮ್ಮ ಪ್ರೀತಿಯ ಅಕ್ಕ ತಂಗಿಯರೇ ಆಗಲಿ, ಅಪ್ಪ ಅಮ್ಮದಿರಾಗಲಿ, ಅಥವಾ ನನ್ನ ಜೊತೆಯಲ್ಲಿ ಓದಿರ್ತಕ್ಕಂತಹ ನಮ್ಮ ಹೆಣ್ಣು ಮಕ್ಕಳೇ ಆಗಲಿ, ಇವತ್ತು ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಈ ಭೂಮಿ ಮೇಲೆ ಇರ್ತಕ್ಕಂತಹ ಹೆಣ್ಣುಮಕ್ಕಳು ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಏನೇನು ಅಂತೀರ? ಅಷ್ಟೊಂದು ಕೆಲಸ. ಬೆಳಿಗ್ಗೆ ಎದ್ದೇಳಬೇಕು, ಚಳಿ ಆಗಲಿ, ಬಿಸಿಲಾಗಲಿ, ಮಳೆ ಆಗಲಿ, ಸೆಕೆ ಆಗಲಿ, ಎದ್ದು ಮನೆ ಕೆಲಸ ಮಾಡ್ಕೋಬೇಕು. ಮನೆ ಕೆಲಸ ಆದಮೇಲೆ ಮಕ್ಕಳನ್ನ ರೆಡಿ ಮಾಡಬೇಕು. ಮಕ್ಕಳನ್ನ ರೆಡಿ ಮಾಡಿದ್ದಾದಮೇಲೆ ಅವ್ರ ಗಂಡನ್ನ ರೆಡಿ ಮಾಡಿ ಕೆಲಸಕ್ಕೆ ಕಳಿಸ್ಬೇಕು. ಅದಾದಮೇಲೆ ಅತ್ತೆ ಮಾವದಿರು ಅಷ್ಟೆಲ್ಲ ಮನೆ ಜವಾಬ್ದಾರಿ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಅವರು ಎದ್ದು ರೆಡಿಯಾಗಿ ಕೆಲಸಕ್ಕೆ ಹೋಗಬೇಕು. ಇಷ್ಟನ್ನ ಬರೀ 2-3 ಗಂಟೆಯಲ್ಲಿ ರೆಡಿ ಮಾಡಿ ಎಲ್ಲರನ್ನೂ ಕಳಿಸಿ ಅವರು ಕೆಲಸಕ್ಕೆ ಹೋಗಿ ಕಷ್ಟಪಟ್ಟು ತಿರ್ಗಾ ಬಂದು ಮನೆ ಕೆಲಸ, ಬಟ್ಟೆ ಒಗೆದು, ರೇಷನ್ನು, ಅಡುಗೆ ಮಾಡೋದು, ಪಾತ್ರೆ ತಿಕ್ಕೋದು, ಮನೆ ಒರೆಸೋದು, ಹೋಗೋ ಬರೋ ನೆಂಟರನ್ನ ನೋಡ್ಕೊಳ್ಳೋದು, ಚಾಕರಿ ಮಾಡ್ಕೊಳ್ಳೋದು, ಎಷ್ಟು ಕೆಲಸ ಮಾಡ್ತಾರೆ ನಮ್ಮ ಹೆಣ್ಣು ಮಕ್ಕಳು. ಈ 10 ತಲೆ 10 ಕೈ 10 ಕಾಲಿದ್ರೂ ಇವ್ರಿಗೆ ಕಡಿಮೆನೆ, ಅದಕ್ಕಿಂತ ಜಾಸ್ತಿನೇ ಇದ್ರು ಬೇಕು ಅನಿಸುತ್ತೆ ಇಷ್ಟು ಕೆಲಸ ಮಾಡೋದಕ್ಕೆ. ಆದ್ರೂ ಇಷ್ಟು ಚಂದವಾಗಿ, ಅಂದವಾಗಿ, ಸ್ವಚ್ಛವಾಗಿ ಕೆಲಸ ಮಾಡ್ತಾರೆ. ಇನ್ನೆಷ್ಟು ತಾಳ್ಮೆವಂತರು ಇವರು, ಇನ್ನೆಷ್ಟು ಶಕ್ತಿವಂತರು, ಇನ್ನೆಷ್ಟು ಯುಕ್ತಿವಂತರು, ಇನ್ನೆಷ್ಟು ಬುದ್ಧಿವಂತರು, ಇನ್ನೆಷ್ಟು ಜ್ಞಾನವಂತರು, ಇನ್ನೆಷ್ಟು ಕಷ್ಟ ಜೀವಿಗಳು ಇವರು, ಇನ್ನೆಷ್ಟು ಮನಸ್ಸು ಗಟ್ಟಿ ಇರ್ಬೋದು ಇವ್ರದ್ದು. ಇಂತಹ ಹೆಣ್ಮಕ್ಳಿಗೆ ನಾವು ಹೆಣ್ಣು ಜಾತಿ ಅಲ್ಲ, ಈ ಭೂಮಿ ಮೇಲೆ ಯಾರಿಗೂ ಸಿಗದಿರ್ತಕ್ಕಂತಹ ಸ್ಥಾನ ಮಾನ ಅಂತಹ ಜಾತಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ನನ್ನ ಹೆಣ್ಣು ಮಕ್ಕಳಿಗೆ, ಅಮ್ಮ, ಈ ಭೂಮಿ ಮೇಲೆ ನಿಮ್ಮ ಹೆಣ್ಣು ಮಕ್ಕಳು ತ್ಯಾಗಕ್ಕಿಂತ ನಾವೇನೇ ಕಂಡಿಡಿದ್ರು, ನಾವೇನೇ ಮಾಡಿದ್ರು, ಇನ್ನೊಂದು ಪ್ರಪಂಚನೇ ಸೃಷ್ಟಿ ಮಾಡಿದ್ರು, ಆಕಾಶದ ಎತ್ತರಕ್ಕಾಗಿ ಆರೋ ಅಂಥ ವಿಮಾನ, ಬಿಲ್ಡಿಂಗ್ಗಳು, ಕಟ್ಟಡಗಳನ್ನ, ರೋಡ್ನ, ಅದು ಇದು ಕಂಡಿಡಿದ್ರು ನಿಮ್ಮ ಮುಂದೆ ಅದು ಕೇವಲ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟು ದೊಡ್ಡ ಜಾತಿ ಈ ಹೆಣ್ಣು ಮಕ್ಕಳ ಜಾತಿ, ಈ ಹೆಣ್ಣು ಮಕ್ಕಳು. ಇವರು ಸಾಮಾನ್ಯವಾದರಲ್ಲ. ನಿಜ ಹೇಳಬೇಕು ಅಂದರೆ ಈ ದೇವರ ಸ್ಥಾನನ ಯಾರಿಗೂ ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋಕ್ಕೂ ಆಗಲ್ಲ, ಬಿಟ್ಕೊಟ್ರೂ ನಮ್ಮ ಕೈಯಲ್ಲಿ ನಿಭಾಯಿಸೋಕ್ಕಾಗಲ್ಲ. ಆದರೆ ದೇವರ ಕರುಣೆನ, ದೇವರ ಮಮತೆ, ಮಮಕಾರನ, ದೇವರ ಕೆಲವು ಶಕ್ತಿಗಳನ್ನ ಈ ಹೆಣ್ಣಿನ ಮುಖಾಂತರ ತೋರಿಸ್ಕೊಟ್ಟಿದ್ದಾನೆ. ನೋಡು, ನೀನು ಎಷ್ಟು ಕೆಲಸ ನಿಭಾಯಿಸ್ತಾ ಇದೆಯಾ, ನೋಡು ಈ ಮನೆಯನ್ನು ಎಷ್ಟು ಚೆನ್ನಾಗಿ ನೀನು ನಿಭಾಯಿಸ್ಕೊಂಡು ಹೋಗ್ತಾ ಇದೆಯಾ ಅಂತ ನಿನ್ನ ಮುಖಾಂತರ ಕೆಲವು ದೇವರ ಕೊಡುಗೆಗಳನ್ನ ನಿನಗೆ ಕೊಟ್ಟಿದ್ದಾನೆ. ಇವತ್ತು ನಾನೇ ಆಗಲಿ ಆಫೀಸಿಂದ, ಮನೆಯಿಂದ ಕೆಲಸ ಮಾಡಿ ದಣಿದು ಬಂದಾಗ ನೀನಿಲ್ಲ ಅಂದರೆ ಆ ಮನೆಯೇ ಸ್ಮಶಾನ ಆಗುತ್ತೆ. ನೀನಿದ್ರೆ ಆ ಮನೆ ಅಂದ ಚಂದ, ಅದಕ್ಕೊಂದು ಕಳೆ ಅಂತ ಅನ್ನಿಸ್ಬಿಡುತ್ತೆ. ಯಾರೇ ಆಗಲಿ ಇವತ್ತು ಹೆಣ್ಣು ಇಷ್ಟು ನಿಭಾಯಿಸ್ತಕ್ಕಂಥವ್ರು, ಅದು ನಾನು ಒಬ್ಬ ತಾಯಿಯ ಮಗನಾಗಿ, ನಾನು ಒಂದು ಹೆಣ್ಣಿನ ಗಂಡನಾಗಿ, ನಾನು 2 ಹೆಣ್ಣು ಮಕ್ಕಳ ಅಪ್ಪನಾಗಿ ಈ ಮಾತು ನಾನು ಹೇಳ್ತಾ ಇದ್ದೀನಿ. ಇಷ್ಟು ಶಕ್ತಿವಂತರು, ಇಷ್ಟು ಸಮಯ ಪ್ರಜ್ಞಾವಂತರು, ಇಷ್ಟು ಶಾಂತವಂತರು, ಇಷ್ಟು ಧೈರ್ಯವಂತರು, ಇಷ್ಟು ಹಾರ್ಡ್ ವರ್ಕರ್ ಆದ್ರೂ ಆ ಗಾಡ್ ಗಿಫ್ಟ್ ಅನ್ನೋದು ಇವ್ರಿಗೆ 2 ದಿನ ಕುಗ್ಗಿಸುತ್ತೆ, 2 ದಿನ ನೋವು ಪಡ್ತಾರೆ. ಆ ನೋವು ಬಂದಾಗ, ಅವ್ರ ಕಷ್ಟ ಬಂದಾಗ ಸ್ವಲ್ಪ ಸಹಕರಿಸಿ, ಅವ್ರಿಗೆ ಹೆಲ್ಪ್ ಮಾಡಿ, ಅವ್ರ ಕಷ್ಟಕ್ಕೆ ಆತ್ಕೊಳ್ಳಿ, ಅವ್ರಿಗೆ ತೊಂದರೆ ಕೊಡದೆ
ಅವ್ರ ಹತ್ರ ಜೊತೆಗಿರಿ ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನ ತಂದುಕೊಟ್ಟು ಅವ್ರ ಹತ್ರ ಸ್ವಲ್ಪ ಮಾಮೂಲಿಗಿಂತ ಆ ಟೈಮಲ್ಲಿ ಜಾಸ್ತಿ ಕೇರ್ ಮಾಡಿ, ಅವರು ನಮ್ಮನ್ನು ನೀನು ಒಡವೆ ಕೊಡಿಸ್ಲಿಲ್ಲ, ಅದು ಕೊಡಿಸ್ಲಿಲ್ಲ, ಇದು ಕೊಡಿಸ್ಲಿಲ್ಲ ಅಂಥ ಸಮಯದಲ್ಲಿ ಡಿಮ್ಯಾಂಡ್ ಮಾಡಲ್ಲ. ನಿನ್ನ ಪ್ರೀತಿ, ನಿನ್ನ ಮಮಕಾರ, ನಿನ್ನ ಕೆಲಸ ಸ್ವಲ್ಪ ಕೇಳ್ತಾರೆ. ಕಣ್ಣು ಮುಚ್ಕೊಂಡು ಹೆಲ್ಪ್ ಮಾಡು, ತಂದುಕೊಡು, ಮಾಡು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೂ ಕೂಡ ಅಕ್ಕ ತಂಗಿಯರೇ ಆಗಲಿ, ಅಮ್ಮನೇ ಆಗಲಿ, ಹೆಣ್ಮಕ್ಳೇ ಆಗಲಿ, ಹೆಣ್ತೆರೆ ಇದ್ದರೆ ದಯವಿಟ್ಟು ಅಂಥ ಟೈಮಲ್ಲಿ ಹೆಲ್ಪ್ ಮಾಡಿ. ಆ ನೋವು, ಆ ರೀತಿ ಹೊಟ್ಟೆ ನೋವು ನಮಗೇನಾದರೂ ಬಂತು ಅಂದರೆ ಒಂದೇ ಒಂದು ಗಂಟೆನೂ ನಾವು ತಡ್ಕೊಳ್ಳಲ್ಲ. ಆ ನೋವಿಗೆ ನಾವು ಸತ್ತೋಗ್ಬಿಡ್ತೀವಿ. ಅಂತಹ ವಿಪರೀತ ನೋವು ಆ ನನ್ನ ತಾಯಂದರಿಗೆ, ಅಕ್ಕ ತಂಗಿಯರಿಗೆ ಇರ್ತೈತೆ. ಅಂಥ ಟೈಮಲ್ಲಿ ಸಹಕರಿಸಿ. ನೀವು ಬಹಳ ಅಂದರೆ ಬಹಳ ಪುಣ್ಯ ಸಿಗುತ್ತೆ. ಅವ್ರ ಮನಸ್ಸು ನೀವು ಗೆದ್ದಂಗಾಗುತ್ತೆ. ಇನ್ನೊಂದು, ನಾನು ಈ ಹೆಣ್ಮಕ್ಳಿಗೆ ಒಂದು ಮಾತು ಹೇಳ್ತೀನಿ. ಇದೇ ರೀತಿ ದೇವರು ನಿಮಗೆ ಗಂಡ ಆಗಿರೋನು ಅಂದವಾಗೇ ಇರ್ತಾನೋ, ಚಂದವಾಗೇ ಇರ್ತಾನೆ, ಗಿಡ್ಡಕ್ಕೆ ಇರ್ತಾನೋ, ಕುಳ್ಳಕ್ಕೆ ಇರ್ತಾನೋ, ನಿಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ. 500 ರೂಪಾಯಿ ದುಡಿಯೋನೇ ಸಿಗ್ತಾನೋ, 5,000 ರೂಪಾಯಿ ದುಡಿಯೋನೇ ಸಿಗ್ತಾನೋ, 1,00,000 ದುಡಿಯೋನೇ ಸಿಗ್ತಾನೋ, ನಿಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ. ನಿಮ್ಮನ್ನು ಗುಡಿಸ್ಲಾಗೆ ಇರ್ತಾನೋ, ಶೀಟ್ ಮನೆಯಲ್ಲಿ ಇರ್ತಾನೋ, ಅರಮನೆಯಲ್ಲಿ ಇರ್ತಾನೋ, ಅಥವಾ ಮರದ ಕೆಳಗಡೆನೇ ಇರ್ತಾನೋ, ನಿಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ. ಅನುಭವಿಸಿ. ತಿರಸ್ಕಾರ ಮಾಡೋಕ್ಕೆ ಹೋಗಬೇಡಿ, ದೂಷಿಸಬೇಡಿ, ನಿಂದನೆ ಮಾಡಬೇಡಿ, ಅವ್ರಿಗೆ ತೊಂದರೆ, ನೋವು ಅನ್ನೋದು ಕೊಡಬೇಡಿ. ಇದೇ ರೀತಿ ಗಂಡು ಮಕ್ಕಳೇ, ನಿಮಗೂ ಕೂಡ ನಿಮ್ಮ ಹೆಂಡತಿಯಾಗಿ ಸಿಕ್ಕಿರೋರು ಕರ್ಗೆ ಇರಲಿ, ಬೆಳ್ಳಿಗೆ ಇರಲಿ, ಗಿಡ್ಡಕ್ಕೆ ಇರಲಿ, ಕುಳ್ಳಕ್ಕೆ ಇರಲಿ, ಅಂದವಾಗಿರಲಿ, ಚಂದವಾಗಿರಲಿ, ನಿಮ್ಮ ಪಾಲಿಗೆ ಬಂದಿದ್ದು ಅದು ಪಂಚಾಮೃತ. ಅವರು ದುಡಿದೇ ಇರಲಿ, ಬಲವಂತ ಮಾಡೋಕ್ಕೆ ಹೋಗಬೇಡಿ, ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ, ತೊಂದರೆ ಕೊಡಬೇಡಿ, ನೋವು ಕೊಡಬೇಡಿ. ಯಾಕಂದರೆ ಈ ಭೂಮಿ ಮೇಲೆ ಪ್ರತಿಯೊಬ್ಬನೂ ತಾಯಿ ಹೊಟ್ಟೆಯಿಂದನೇ ಆಚೆಗೆ ಬಂದಿರ್ತಾನೆ. ಆ ಜನ್ಮ ಕೊಡಬೇಕಾದ್ರೆ ಆ ತಾಯಿ ಎಷ್ಟು ನೋವು ಪಟ್ಟು, ಕಷ್ಟಪಟ್ಟು ಜನ್ಮ ಕೊಡ್ತಾರೆ ಗೊತ್ತಾ? ಆ ನೋವು 5 ನಿಮಿಷನೂ ನಾವು ತಡ್ಕೊಳ್ಳಲ್ಲ. ನಮ್ಮ ಬೆನ್ನಿನ ಮೂಳೆ ಎಲ್ಲ ಸೇರಿ ಒಂದೇ ಸರಿ ಮುರಿದ್ರೆ ಎಷ್ಟು ನೋವು ಬರುತ್ತೋ ಅಷ್ಟು ನೋವು ಮಗುಗೆ ಜನ್ಮ ಕೊಡಬೇಕಾದ್ರೆ ಆ ತಾಯಿಗೆ ಬರ್ತೈತೆ. ಅದೇ ರೀತಿ ಜನ್ಮ ಕೊಟ್ಟ ತಾಯಿ ಮಗುನ ಸಾಗಬೇಕಾದ್ರೆ ಅಪ್ಪ ಅದನ್ನು ಅಷ್ಟೇ ಕಷ್ಟಪಟ್ಟಿರ್ತಾನೆ. ಈ ಭೂಮಿ ಮೇಲೆ ಅಪ್ಪಂಗೂ ಅದೇ ಸ್ಥಾನ, ಅಮ್ಮಂಗೂ ಅದೇ ಸ್ಥಾನ. ಇವರು ಈ ಭೂಮಿ ಮೇಲೆ ನಮಗೆ ಹೇಳಕ್ಕೆ ಆಗಲ್ಲ, ಅಷ್ಟು ತ್ಯಾಗ ಮಾಡಿ, ಅಷ್ಟು ಕಷ್ಟಪಟ್ಟು ನಮ್ಮನ್ನೇ ಆಗಲಿ, ನಿಮ್ಮನ್ನೇ ಆಗಲಿ ಭೂಮಿಗೆ ತಂದು ಸಾಕಿ ಸಲ್ವಿ ನಮ್ಮನ್ನು ವಿದ್ಯಾವಂತರು, ಬುದ್ಧಿವಂತರನ್ನ ಮಾಡಿ, IAS ಆಫೀಸರ್ನ, ಇಂಜಿನಿಯರ್ನ, ಡಾಕ್ಟ್ರನ್ನ, ಮಿನಿಸ್ಟ್ರುಗಳನ್ನ, ಶ್ರೀಮಂತರನ್ನ ವಿತ್ತಿನ ಒಬ್ಬ ಕೂಲಿ ಮಾಡನೇ ಆಗಲಿ ಮಾಡಿರ್ತಾರೆ. ಅವರ ತ್ಯಾಗ ಈ ಭೂಮಿ ಮೇಲೆ ಬೆಲೆ ಕಟ್ಟೋಕ್ಕಾಗಲ್ಲ. ನಿಮ್ಮ ಅಪ್ಪ ಅಮ್ಮದಿರನ್ನ ಗೌರವಿಸಿ. ಅದೇ ರೀತಿ ನಿಮ್ಮ ಮಕ್ಕಳನ್ನ ಮುದ್ದಿಸಿ, ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಕ್ಷಮಿಸಿ, ತಪ್ಪು ಮಾಡದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಇದೇ ನಿಮ್ಮ ಜವಾಬ್ದಾರಿ. ಒಬ್ಬ ಮನೆಯಲ್ಲಿ ಅಪ್ಪ ಅವನೇ ಹೀರೋ ಆಗಿರಬೇಕು, ಅವನೇ ವಿಲನ್ ಆಗಿರಬೇಕು, ಅವನೇ ಕಾಮಿಡಿಯನ್ ಆಗಿರಬೇಕು, ಅವನೇ ಡೈರೆಕ್ಟ್ರು, ಪ್ರೊಡ್ಯೂಸರ್, ರೈಟ್ರು, ಎನಿವನ್ ಒಬ್ಬ ಅಪ್ಪ ಅದನ್ನಾಗಿರಬೇಕು. ಆವಾಗಲೇ ಒಂದು ಫಿಲಮು ಕೂಡ ಸೂಪರ್ ಡೂಪರ್, ಒಂದು ಸಂಸಾರ ಅನ್ನೋದು ಸೂಪರ್ ಡೂಪರ್ ಹಿಟ್ ಆಗೋದು. ಯಾವತ್ತೂ ಕೂಡ ಇನ್ನೊಬ್ಬನ್ನ ಬರೋಂತಹ ಅವಕಾಶನ ಮಾಡಿಕೊಡ್ಬೇಡಿ. ಗುಡಿಸ್ಲಾಗಿರೋನ ಗಂಡ ತಂದಾಕಿದ್ದು ಮೃಷ್ಟಾನ್ನ ಗಂಡ ನೋಡ್ಕೊಳ್ಳೋದು ತೃಪ್ತಿ ಅಂತ ಜೀವನ ಮಾಡಿ. ಅದೇ ನಿಮ್ಮ ಹೆಂಡ್ತಿನೂ ಅಷ್ಟೇ, ನಮ್ಮ ಹೆಂಡ್ತಿ ಮಾಡೋಕ್ಕಿದ್ದು, ನಮ್ಮ ಹೆಂಡ್ತಿಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರನ ಬದುಕನ ಅಂತ ಬದುಕಿ ಈ ಭೂಮಿ ಮೇಲೆ ಸ್ವರ್ಗ ಕಾಣ್ತೀರ. ಯಾವತ್ತು ನಿಮ್ಮ ಜೀವನ, ನಿಮ್ಮ ಸಂಸಾರ, ನಿಮ್ಮ ಮಕ್ಕಳನ್ನ ನೋಡಿ, ಕಂಡರ ಮಕ್ಕಳನ್ನ ನೋಡಿ, ಕಂಡರ ಶ್ರೀಮಂತರನ್ನ ನೋಡಿ, ನಿಮ್ಮ ಮನಸ್ಸನ್ನ ನೀವು ಯಾವತ್ತೂ ಕುಗ್ಗಿಸ್ಕೊಳ್ಳೋಕೆ ಹೋಗಬೇಡಿ. ಇರೋದ್ರಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಜೀವನ ಮಾಡಿ. ಈ ಭೂಮಿ ಮೇಲೆ
ಪ್ರತಿಯೊಬ್ಬರು ಕೂಡ ಯಾರು ಹೊತ್ಕೊಂಡೋಗಲ್ಲ. ಈ ಭೂಮಿಗೆ ಈ ಮೇಲಿರೋ ಭಗವಂತ ಹೇಳ್ತಾನೆ, ಈ ಭೂಮಿ ಮೇಲಿರೋದೆಲ್ಲ ನಿನಗೋಸ್ಕರ, ನೀನು ಮಾತ್ರ ನನ್ನ ಆರಾಧನೆಗೋಸ್ಕರ ಅಂತ ಹೇಳಿದ್ದಾನೆ. ಅಂದರೆ ನಾವು ಬರೀ ನಮಾಜ್, ಪೂಜೆ, ಹೋಮ ಹವನ, ಪ್ರೇಯರ್ ಮಾಡೋದು ಒಂದೇ ಅಲ್ಲ. ದೇವರ ಭಕ್ತಿ, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಈ ಸಮಾಜದಲ್ಲಿ ನ್ಯಾಯವಾದ ರೀತಿಯಲ್ಲಿ ದುಡಿದು ತಿಂದು ನ್ಯಾಯವಾದ ರೀತಿಯಲ್ಲಿ ಬದುಕೋದು ಕೂಡ ಒಂದು ನಮಾಜ್ಗೆ ಸಮ, ಒಂದು ಪೂಜೆಗೆ ಸಮ, ಒಂದು ಭಕ್ತಿಗೆ ಸಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನನ್ನ ಈ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾ ಇರುತ್ತೆ. ಏನಾದರೂ ನಿಮಗೆ ಹೇಳಬೇಕು ಅಂತ ಅನಿಸಿದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿ. ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹೇಳಿದ್ರು ನಾನು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.